ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರೀತಿಯ ಅಜ್ಜಿಯನ್ನ ಕಳೆದುಕೊಂಡಂತಹ ನೋವು ಮತ್ತೊಂದು ಕಡೆ ಎಲ್ಲವನ್ನ ನಿಭಾಯಿಸುವಂತಹ ಜವಾಬ್ದಾರಿ ಅವ್ರ ಮೇಲಿದೆ. ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಆರಂಭವಾಗುತ್ತೆ. ಹೊಳೆ ನರಸೀಪುರದಿಂದ ಹರದನಹಳ್ಳಿಯತ್ತ ಅಂತಿಮ ಯಾತ್ರೆ ಸಾಗುತ್ತೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ಅಂತಿಮ ವಿಧಿವಿಧಾನಗಳು ಪ್ರಾರಂಭವಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲ ಕಾರ್ಯಗಳು ನಡೆಯುತ್ತೆ. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ನಡೆಯುವಂತಹ ಅಂತ್ಯಕ್ರಿಯೆ ಸಂಜೆ 4:15 ಒಳಗೆ ನಡೆಯುವಂತಹ ಚೆನ್ನಮ್ಮರ ಅಂತ್ಯಕ್ರಿಯೆ ಸಮಯ ನಿಗದಿಯಾಗಿದೆ. ಅದರಲ್ಲೂ ಕೂಡ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸೋದಾದರೆ ಕಣ್ಣನ್ ಶರ್ಮಾ ಅರ್ಚಕರು 12 ಅರ್ಚಕರು ಅಂತಿಮ ವಿಧಿವಿಧಾನ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಈಗಾಗಲೇ ನಿನ್ನೆಯಿಂದಲೂ ಕೂಡ ಸಾರ್ವಜನಿಕರ ಮುಕ್ತ ಅವಕಾಶಕ್ಕೆ ಸಾರ್ವಜನಿಕರು ಚೆನ್ನಮ್ಮ ಅವರ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಳ್ಳಲಾಗಿತ್ತು. ರಸ್ತೆಗಳಲ್ಲಿ ಸಾಗುವಂತಹ ಸಂದರ್ಭದಲ್ಲೂ ಕೂಡ ಗಾಡಿಯನ್ನು ಪಕ್ಕಕ್ಕೆ ಹಾಕಿ ನೋಡಬೇಕು ಅಂತ ಬಂದಂಥ ಎಲ್ಲ ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಇವತ್ತು ಕೂಡ ಮುಂಜಾನೆ 4:45ರಿಂದ ಇಲ್ಲಿಯವರೆಗೂ ರೇವಣ್ಣ ಅವರ ನಿವಾಸದ ಮುಂದೆ ಬರುವಂಥ ಎಲ್ಲ ಸಾರ್ವಜನಿಕರಿಗೆ ಹಾಸನ ಜಿಲ್ಲೆಯ ಮಗಳು ಸೊಸೆ ಎನ್ನುವಂಥ ಹಿರಿಮೆ ಅವರಿಗಿದ್ದಂಥ ಕಾರಣ, ಜೊತೆಗೆ ಅವರು ಸಂಸ್ಕಾರಯುಕ್ತವಾಗಿ ನಡ್ಕೊಂಡಂತಹ ರೀತಿ, ಸಂಪ್ರದಾಯವಾಗಿ ಬದುಕಿದಂತಹ ರೀತಿ, ಜನರನ್ನು ಕಂಡು ಮಾತನಾಡಿಸ್ತಾ ಇದ್ದಂತಹ ರೀತಿ, ಇವತ್ತು ಅನೇಕ ಸಾವಿರಾರು ಜನ ಸಾಗರೋಪಾದಿಯಲ್ಲಿ ಮನೆ ಮುಂದೆ ಸರತಿ ಸಾಲಿನಲ್ಲಿ ಬಂದು ಪಾರ್ಥಿವ ಶರೀರದ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಆ ಸಮಯಕ್ಕೆ ಈಗ ಮುಕ್ತಾಯ ಆಗ್ತಾ ಇದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆ ಅಂತ್ಯಕ್ರಿಯೆ ಸ್ಥಳದಲ್ಲಿ ಮಣ್ಣು ತೆಗೆಯುವ ಕೆಲಸ ಆರಂಭವಾಗ್ತಾ ಇದೆ. ಗೋಮೂತ್ರವನ್ನು ಸಿಂಪಡಿಸಿ ಮಣ್ಣು ತೆಗೆಯುವಂತಹ ಕೆಲಸ ಆರಂಭ ಆಗಿದೆ. ಯಾಕಂತ ಹೇಳಿದ್ರೆ ಒಕ್ಕಲಿಗ ಸಂಪ್ರದಾಯ, ಹಾಗಾಗಿ ಹೂಳುವ ಕಾರ್ಯದಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನಡೀತಾ ಇದೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆ ಇನ್ನು ಯಾವ ಒಂದು ಸ್ಪಾಟ್ನಲ್ಲಿ ಅವರನ್ನು ಹೂಳು ಮಾಡ್ತಾ ಇದ್ದಾರೆ ಅಲ್ಲಿ ಮಣ್ಣು ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಅರ್ಚಕರ ನೇತೃತ್ವದಲ್ಲಿ ಅರ್ಚಕರು ಹೇಳಿದಂತೆ ಗೋಮೂತ್ರವನ್ನು ಸಿಂಪಡಿಸಿ ಆ ಜಾಗವನ್ನು ಶುದ್ಧೀಕರಣ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ರಿ ಆ ದೃಶ್ಯವನ್ನು. ಇನ್ನು ಈ ಬಗ್ಗೆ ಹಾಸನದ ಪ್ರತಿನಿಧಿ ಪ್ರಕಾಶ್ ಅಲ್ಲಿನ ವಾಸ್ತು ಚಿತ್ರಣದ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹಾಸನದ ಪ್ರತಿನಿಧಿ ಪ್ರಕಾಶ್. ಏನೆಲ್ಲ ಸಿದ್ಧತೆಗಳು ನಡೀತಾ ಇದೆ, ಜೊತೆಗೆ ಒಕ್ಕಲಿಗ ಸಂಪ್ರದಾಯದಂತೆ ಹೂಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗಿದೆ. ಏನೆಲ್ಲ ನಡೀತಾ ಇದೆ ಪ್ರಕಾಶ್? ಸಿದ್ಧತೆ ನಡೀತಾ ಇರುವಂಥದ್ದು. ಈಗಾಗಲೇ ಇಲ್ಲಿ ಅಂತಿಮ ನಮನವನ್ನು ಮಾಡಲಿಕ್ಕೆ ಸ್ಥಳೀಯರು, ಸಾರ್ವಜನಿಕರು, ಜೊತೆಗೆ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ನೆರವೇರಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ತಡರಾತ್ರಿ ಜೊತೆಗೆ ಬೆಳಗಿನ ಜಾವ ಪಾರ್ಥಿವ ಶರೀರ ಬಂದಿತ್ತು. ನಂತರದಲ್ಲಿ ಒಂದಿಷ್ಟು ದರ್ಶನದ ನಂತರ ಮತ್ತೆ ಹೊಳೆ ನರಸೀಪುರದಿಂದ ಈ ಕಡೆಗೆ ಅಂದರೆ ಹರದನಹಳ್ಳಿಯ ಕಡೆಗೆ ಈಗಾಗಲೇ ಪಾರ್ಥಿವ ಶರೀರ ತರಲಾಗ್ತದೆ ಅನ್ನುವ ಮೊದಲ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಮಧ್ಯಾಹ್ನ 2 ಗಂಟೆಯಿಂದ 4:15 ಒಳಗೆ ಅಂತ್ಯಕ್ರಿಯೆ
ನೆರವೇರಿಸ್ತಾರೆ ರೇವಣ್ಣ ಕುಟುಂಬದವರು ಅನ್ನುವ ಮಾಹಿತಿ ಇದೆ. ಹಾಗಾಗಿ ಈಗ ಸಕಲ ರೀತಿಯಲ್ಲೂ ಕೂಡ ಈಗಾಗಲೇ ಸಿದ್ಧವಾಗಿರ್ತಕ್ಕಂಥದ್ದು. ನಮ್ಮ ಬಲಭಾಗದಲ್ಲಿ ಈಗಾಗಲೇ ನೋಡ್ತಾ ಇರ್ಬೋದು ಅಮೃತ, ಒಂದು ಕಡೆ ಗೋಮೂತ್ರ ಸಿಂಪಡಿಸುವ ಮುಖಾಂತರ ಏನು 6 ಅಡಿ ಮತ್ತು 3 ಅಡಿ ಜಾಗಕ್ಕೆ ಮಾರ್ಕಿಂಗ್ ಮಾಡಲಾಗಿತ್ತು. ಆ ಮಾರ್ಕಿಂಗ್ ಮಾಡಿದಂತಹ ಜಾಗದಲ್ಲಿ ಹರದನಹಳ್ಳಿಯ ಸುಮಾರು 8 ರಿಂದ 10 ಗ್ರಾಮಸ್ಥರು ಆ ಮಣ್ಣನ್ನು ತೆಗೆಯುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಮಾಡಿದ್ದಾರೆ. ಒಂದು ಕಡೆ ಅತಿಗಣ್ಯರು ಬರಲಿಕ್ಕೆ, ಇನ್ನೊಂದು ಕಡೆ ಸಾರ್ವಜನಿಕ ದರ್ಶನ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಅವಕಾಶವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಈಗಾಗಲೇ ಮಾಡಿಕೊಟ್ಟಿದೆ. ನಾವು ಒಂದು ಕಡೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಯಾಕಂದರೆ ಇಲ್ಲಿ ಏನು ಈ ದೃಶ್ಯ ಕಾಣಿಸ್ತಾ ಇದೆ, ಈ ದೃಶ್ಯದಲ್ಲಿ ಸಾರ್ವಜನಿಕರು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಸಾರ್ವಜನಿಕರು ಬಂದು ಇಲ್ಲಿ ಇದೇ ಜಾಗದಲ್ಲಿ ಚೆನ್ನಮ್ಮರವರ ಮೃತದೇಹವನ್ನು ಇಡಲಾಗುತ್ತೆ. ಇಲ್ಲಿ ಇಟ್ಟ ನಂತರ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಸುಮಾರು ಒಂದು 200 ರಿಂದ 300 ಮೀಟರ್ ಬ್ಯಾರಿಕೇಡ್ ಹಾಕುವ ಮುಖಾಂತರ ಸಾರ್ವಜನಿಕರಿಗೆ ಯಾವುದೇ ನೂಕುನುಗ್ಗಲು ಆಗದಂತೆ ಈಗಾಗಲೇ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಸುಮಾರು 45 ರಿಂದ 50 ಸಾವಿರ ಆಸನಗಳನ್ನು ಹಾಕುವ ಮುಖಾಂತರ, ಜೊತೆಗೆ ಮಳೆಯ ವಾತಾವರಣ ಹಿನ್ನೆಲೆಯಲ್ಲಿ ಎಲ್ಲ ಕೂಡ ಅಂದರೆ ಪ್ಲಾಸ್ಟಿಕ್ ಶಾಮಿಯಾನ ಹಾಕಿ ಮಳೆಗೆ ಒಂದು ರೀತಿಯಲ್ಲಿ ಬಂದಂತಹ ಏನು ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರುಗಳೇನಿದ್ದಾರೆ, ಯಾರಿಗೂ ಕೂಡ ತೊಂದರೆ ಆಗದ ಹಾಗೆ ಇಲ್ಲಿ ಅವರ ಕುಟುಂಬಸ್ಥರು ಮಾಡಿರುವಂಥದ್ದು. ಜೊತೆಗೆ ಇದ್ರ ಜೊತೆಗೆ ಜಿಲ್ಲಾಡಳಿತ ಕೂಡ ಸಾಕಷ್ಟು ಅವರ ಜೊತೆ ಈಗಾಗಲೇ ನಿಂತಿರುವಂಥದ್ದು. ನಾವು ಒಂದಿಷ್ಟು ಅಂದರೆ ಇಲ್ಲಿ ಬಂದಿರತಕ್ಕಂಥ ಅವರನ್ನು ಮಾತನಾಡ್ಸೋಣ. ಚೆನ್ನಮ್ಮರವರ ಅಭಿಮಾನಿಗಳು ಬಂದಿದ್ದಾರೆ, ಮಾತನಾಡ್ಸೋಣ. ಯಾಕಂತಂದರೆ ಅವರು ಕೂಡ ಅಂತಿಮ ನಮನ ಈಗ ಅಂತಿಮ ನಮನ ಸಲ್ಲಿಸಲಿಕ್ಕೆ, ನೋಡಲಿಕ್ಕೆ, ಅವರ ದರ್ಶನ ಮಾಡಲಿಕ್ಕೆ ಬಂದಿದ್ದೀರಿ. ಏನು ಹೇಳಲಿಕ್ಕೆ ಬಯಸ್ತೀರ? ತುಂಬ ಅವರು ಬದುಕಿದಂಥವ್ರು, ಹಾಗೂ ತುಂಬ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ನಾವು ಸಕಲೇಶ್ಪುರದಿಂದ ಬಂದಿದ್ದೀವಿ ಒಂದು ವೆಹಿಕಲಲ್ಲಿ. ಎಷ್ಟು ಜನ ಬಂದಿದ್ದೀವಿ? ನಾವು ಒಂದು 150 ಜನ ಬಂದಿದ್ದೀವಿ. ಹಾಂ, ನಾವು ಸಕಲೇಶ್ಪುರದಿಂದ ಬಂದಿದ್ದೀವಿ. ಅಮ್ಮನವ್ರು ನೋಡೋಣ ಅಂತೇಳಿ. ಚೆನ್ನಮ್ಮವ್ರ ಬಗ್ಗೆ ಏನು ಹೇಳೋದು, ಅವ್ರ ತಾಯಿ ಅಜ್ಜಿ ಇದ್ದಂಗೆ ಅವರು. ಇನ್ನೇನು ಹೇಳೋದು? ಎಷ್ಟು ವರ್ಷದಿಂದ ಚೆನ್ನಮ್ಮ ಅವ್ರನ್ನ ನೀವು ನೋಡ್ತಾ ಇದ್ರಿ? ನಾನೊಂದು 20 ವರ್ಷದಿಂದ ನೋಡ್ತೀನಿ. ಚಿಕ್ಕವರಿಂದ ಗೊತ್ತು, ನೋಡಿರೋದು 20 ವರ್ಷದಿಂದ ಈಚೆಗೆ ನೋಡಿದ್ದೀನಿ. ನಾವು ಚಿಕ್ಕಮಗಳೂರು. ಚೆನ್ನಮ್ಮವ್ರ ಬಗ್ಗೆ ಒಳ್ಳೆ ಇದು ನಾವು ಬೇಜಾರು. ಕುಮಾರಸ್ವಾಮಿ ಮತ್ತು ಕುಮಾರಣ್ಣ ಮತ್ತು ದೇವೇಗೌಡಪ್ಪಾಜಿಯವರ ನಾಯಕತ್ವದಿಂದ ಅವ್ರನ್ನ ಚೆನ್ನಮ್ಮ ಅಜ್ಜಿಯನ್ನು ನೋಡಲಿಕ್ಕೆ ಬಂದಿದ್ದೀವಿ. ಅಂತಿಮ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ಚಿಕ್ಕಮಗಳೂರು. ನಾವು ಚಿಕ್ಕಮಗಳೂರಿನಿಂದ ಬಂದಿದ್ದೀವಿ. ಅಮ್ಮಿಗೂ ಅವರಿಗೂ ಭಾಳ ತುಂಬ ಸಲ ಬಂದಿದ್ದೀನಿ. ಅವ್ರು ತುಂಬ ಹತ್ರದಿಂದಲೂ ನೋಡಿದ್ದೀನಿ ಸರ್. ಹಾಗಾಗಿ ನಾವೆಲ್ಲ ಸುಮಾರು ಜನ ಬಂದಿದ್ದೀವಿ ಚಿಕ್ಕಮಗಳೂರಿಗೆ. ಮೊನ್ನೆನೂ ಬೆಂಗಳೂರಿಗೆ ಹೋಗಿದ್ದು, ಮತ್ತು ನಿನ್ನೆ ಬೆಳಗ್ಗೆ 4:45ಗೆ ಬಂದಿದ್ದೀವಿ ಸರ್. ಮತ್ತು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನಾವು ಹಳೆ ಕೊಟ್ಟಾರೆಯ, ನಮ್ಮದೇ ಪೂರ್ತಿ ಜಮೀನೆಲ್ಲ ನಮ್ಮದೇ. ನಾವು ಮೊನ್ನೆ ಪರ್ಚೇಸ್ ಮಾಡಿ ಇವ್ರು ತಗೊಂಡಿರೋದು. ಮತ್ತು ಇದು ಈಗ ಚೆನ್ನಮ್ಮವ್ರನ್ನ ಇಲ್ಲಿ ಇದು ಮಾಡಲಿಕ್ಕೆ ನಮ್ಗೆ ಬೇಕೇ ಬೇಕು ಜಮೀನು ಅಂತೇಳಿ ಅಕ್ವೈರ್ ಮಾಡ್ಕೊಂಡಿದ್ವಿ. ನಮ್ದು ಹಳೆಕೋಟೆನೇ ಪ್ರಾಪರು. ಇದು ಹಳೆಕೋಟೆ ಜಮೀನು, ಹಳೆಕೋಟೆ ರಂಗನಾಥಸ್ವಾಮಿ ಬೆಟ್ಟ. ಹಾಂ, ಇದು 17 ಹಳೆಕೋಟೆ ರಂಗಸ್ವಾಮಿ ಬೆಟ್ಟ, ಹಳೆಕೋಟೆ ಜಮೀನು, ಹಳೆಕೋಟೆ ಇದರಲ್ಲಿ ಇದು ಮಾಡ್ತಾ ಇರೋದು. ಹಾಂ, ನಮ್ಮ ಜಮೀನಲ್ಲಿ ಅಂತ್ಯಕ್ರಿಯೆ. ಅಂದರೆ ಇಲ್ಲಿಗೆ ಬಂದಂತಹ ಅಭಿಮಾನಿಗಳು ಸಾಕಷ್ಟು ಈಗಾಗಲೇ ಹೇಳ್ತಾ ಇದ್ದಾರೆ. ಅಂದರೆ ಚಿಕ್ಕಮಗಳೂರಿಂದ ಬಂದಿರುವಂಥವ್ರು, ಸಕಲೇಶ್ಪುರದಿಂದ ಬಂದಿರುವಂಥವ್ರು, ಹೀಗಾಗಿ ಸಾಕಷ್ಟು ದೂರದ ಊರುಗಳಿಂದ ನಾವು ಚೆನ್ನಮ್ಮರವರ ಅಂತಿಮ ದರ್ಶನವನ್ನು ಕೂಡ ಪಡೀಲಿಕ್ಕೆ ಬಂದಿದ್ದೀವಿ. ಹಾಗಾಗಿ ಜಿಲ್ಲಾಡಳಿತ ಮತ್ತು ರೇವಣ್ಣ ಕುಟುಂಬದಿಂದ ಇಲ್ಲಿ ಸಕಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈಗ ಮತ್ತೆ ನನ್ನ ಎಡಭಾಗದಲ್ಲಿ ಇನ್ನೊಂದಿಷ್ಟು ದೃಶ್ಯಾವಳಿಗಳನ್ನು ತೋರಿಸ್ತೀನಿ ಅಮೃತ. ಒಂದು ಕಡೆ VVIPಗಳೇನಿದ್ದಾರೆ, VVIPಗಳು ಕೂತ್ಕೊಳ್ಳೋದಕ್ಕೆ ಅಕಸ್ಮಾತ್ ಏನಾದರೂ CM ಆದರೆ, ಜೊತೆಗೆ ಕೇಂದ್ರ ಸಚಿವರು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆಯನ್ನು ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಮಾಡಿದೆ. ಜೊತೆಗೆ ಒಂದು ಕಡೆ ಚೇರ್ಗಳನ್ನ ಕೂಡ ಹಾಕಿರುವಂಥದ್ದು, ಸುತ್ತಲೂ ಚೇರ್ ಹಾಕಿದ್ದಾರೆ. ಒಟ್ಟಿಗೆ ಸುಮಾರು ಒಂದು 40 ಸಾವಿರಕ್ಕೂ ಹೆಚ್ಚು ಆಸನದ ವ್ಯವಸ್ಥೆಯನ್ನು ಈಗಾಗಲೇ ಹಾಸನ ಜಿಲ್ಲಾಡಳಿತ ಮಾಡಿರುವಂಥದ್ದು. ಒಕ್ಕಲಿಗ ಸಂಪ್ರದಾಯದಂತೆ ಇಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಏನು ಅವರು ಅರ್ಚಕರನ್ನ ಏನು ನೇಮಿಸಿರ್ತಾರೆ, ಆ ಅರ್ಚಕರ
ಮುಂದೆ ಅಂತ್ಯಕ್ರಿಯೆ ನೆರವೇರುತ್ತೆ. ಜೊತೆಗೆ ಒಂದಿಷ್ಟು ಶಾಸ್ತ್ರೋಕ್ತವಾಗಿ ವಿಧಿವಿಧಾನವನ್ನು ಕೂಡ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರ ಕುಟುಂಬದವರು ಕೂಡ ಕಾಯ್ತಾ ಇರುವಂಥದ್ದು. ಇನ್ನು ರೇವಣ್ಣರವರ ಕುಟುಂಬದವರು ಚೆನ್ನಮ್ಮರವರ ಅಂತಿಮ ದರ್ಶನದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಯಾಕಂದರೆ ಹೊಳೆನರಸೀಪುರದಿಂದ ಹರದನಹಳ್ಳಿವರೆಗೆ ಸುಮಾರು 20ರಿಂದ 22 ಕಿಲೋಮೀಟರ್ ವ್ಯಾಪ್ತಿಯ ದೂರ ಆಗುತ್ತೆ. ಆ ಎರಡೂ ಕಡೆ ಅಲ್ಲಿ ಅಂತಿಮ ದರ್ಶನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಕಡೆ ಪಡುವಲಹಿಪ್ಪೆ ಮತ್ತು ನಾಗಲಪುರ ಕ್ರಾಸ್ ಬಳಿ ಅಲ್ಲಿ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ. ನಂತರದಲ್ಲಿ ಹರದನಹಳ್ಳಿಗೆ ನೇರವಾಗಿ ಪಾರ್ಥಿವ ಶರೀರವನ್ನು ತರ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಅಮೃತ. ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.